ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಎಂದರೇನು? ಸ್ವಾತಂತ್ರ್ಯ ಎಂಬುದು ಒಂದು ಬಿಡುಗಡೆ. ಸ್ವಾತಂತ್ರ್ಯ ಎಂಬುದು ಎಲ್ಲಿಂದ ನಮಗೆ ಬೇಕು? ಕೆಲವರ ಕಪಿಮುಷ್ಟಿಯಿಂದ, ಕೆಲವರ ಬಂಧನಗಳಿಂದ, ಕೆಲವು ಸಂಸ್ಥೆಗಳಿಂದ ಸಿಗಬೇಕು. ಇವತ್ತು ನಮ್ಮ ದೇಶದಲ್ಲೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಎಂದು ಆಚರಿಸಿಕೊಳ್ಳುತ್ತಾ ಇದ್ದಾರೆ. ಹಾಗಾದರೆ ಹರ್ ಘರ್ ತಿರಂಗ ಅಂತ ಹೇಳುತ್ತಾರೆ. ಪ್ರತಿ ಮನೆಯ ಮೇಲೆ ಬಾವುಟಗಳನ್ನು ಆರಿಸಿ ಸಂತೋಷ ಪಡುತ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ಬೈಬಲ್ ಅನುಸಾರವಾಗಿ ಸ್ವಾತಂತ್ರ್ಯ ಎಂದರೇನು? ನಮ್ಮ ಜೀವಿತಗಳಿಗೆ ಈ ಸ್ವಾತಂತ್ರ್ಯದ ಅಗತ್ಯತೆ ಹೇಗಿದೆ? ನಿಜವಾದ ಸ್ವಾತಂತ್ರ್ಯದ ಅರ್ಥ ಏನಿರುತ್ತದೆ ಎಂಬುದನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ಯಾಕೆಂದರೆ ಇದು ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ನಮಗೂ ಅನ್ವಯಿಸುತ್ತದೆ. ನಾವೇನು ಈ ದೇಶಕ್ಕೆ, ದೇಶದ ಜನಕ್ಕೆ ವಿರೋಧಿಗಳಲ್ಲ. ಅನೇಕ ಜನರು ಏನಂದುಕೊಳ್ಳುತ್ತಾರಂದರೆ ಕ್ರೈಸ್ತರು ಬ್ರಿಟಿಷರು ಕೂಡ ಒಂದೇ ಅಂತ ಅಂದುಕೊಳ್ಳುತ್ತಾರೆ. ಅದು ನಿಜವಾಗಿಯೂ ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾಕೆಂದರೆ ಅನೇಕ ಮಿಷನರಿಗಳು ಕೂಡ ಈ ಒಂದು ಬ್ರಿಟಿಷರನ್ನು ವಿರೋಧಿಸಿದವರೇ. ಬ್ರಿಟಿಷರು ಕೂಡ ಮಿಷನರಿಗಳು ಬರುವುದನ್ನು ತಡೆಯುತ್ತಿದ್ದರು. ಆದರೆ ಕೊನೆಗೂ ನಾವು ನೋಡುತ್ತೇವೆ, ನಮ್ಮ ದೇಶ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಬನ್ನಿ ಹಾಗಾದರೆ ಇನ್ನೂ ಅನೇಕ ವಿಚಾರಗಳನ್ನು ನಾವು ಬೈಬಲ್ ಮೂಲಕವಾಗಿಯೂ ನಡೆದ ಘಟನೆಗಳ ಮೂಲಕವಾಗಿಯೂ ತಿಳಿದುಕೊಳ್ಳೋಣ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಹಾಲೆಲೂಯ. ಇಲ್ಲಿ ನೋಡಿ, ಬೈಬಲ್ ಕೂಡ ಕೇವಲ ಸ್ವಾತಂತ್ರ್ಯ ದಿನಾಚರಣೆ ಎಂಬುದು ಕೇವಲ ಒಂದು ದೇಶಕ್ಕೆ ಮಾತ್ರ ಅಲ್ಲ. ನಮ್ಮ ಇಂಡಿಯಾಗೆ ಖಂಡಿತ ಒಂದು ಏನಂದರೆ ಇಂಡಿಪೆಂಡೆನ್ಸ್ ಅನ್ನುವಂಥ ಸ್ವಾತಂತ್ರ್ಯ ಎನ್ನುವುದು ಬಂದಿದೆ. ಅದೇ ರೀತಿ ಅನೇಕ ದೇಶಗಳು ಕೂಡ ಬೇರೆಯವರ ಕೈ ಕೆಳಗಿದ್ದು, ಬೇರೆಯವರ ದಾಸತ್ವದಲ್ಲಿದ್ದು ತಮಗೆ ಬಿಡುಗಡೆ ಬೇಕು, ತಮಗೆ ಸ್ವಾತಂತ್ರ್ಯ ಬೇಕು ಎಂದು ಹೇಳಿ ಹೋರಾಟಗಳನ್ನು ಮಾಡಿ ಅವರು ಜಯವನ್ನು ಹೊಂದಿಕೊಂಡಿದ್ದಾರೆ. ಹಾಗಾದರೆ ಇವತ್ತು ನಮ್ಮ ದೇಶವೂ ಕೂಡ ಹಾಗೆ ಸ್ವಾತಂತ್ರ್ಯ ಹೊಂದಿದೆ. ಇಲ್ಲಿ ಹೇಳುತ್ತಾ ಇದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದೆನೋ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಈ ಕ್ರಿಶ್ಚಿಯನ್ಸು ಅನೇಕರನ್ನ ಮತಾಂತರ ಮಾಡಿ ಮೊದಲು ಹೇಗೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿದರೋ ಅದೇ ರೀತಿಯಲ್ಲಿ ಇವರು ನಮ್ಮನ್ನು ಬೇರೆ ದೇಶಕ್ಕೆ ಮಾರಿಬಿಡ್ತಾರೆ, ಬೇರೆ ದೇಶದ ಹಿಡಿತಕ್ಕೆ ನಮ್ಮನ್ನು ಕೊಟ್ಟು ಬಿಡ್ತಾರೆ, ಮತ್ತೆ ಅವರು ನಮ್ಮನ್ನು ದಾಸತ್ವಕ್ಕೆ ಇಳಿಸ್ತಾರೆ ಅಂತ. ಇದೆಷ್ಟು ಶುದ್ಧ ಸುಳ್ಳು ಅಂತ ಹೇಳಿದ್ರೆ ಇದು ಮೂರ್ಖರು ಆಲೋಚಿಸುವಂಥ ಆಲೋಚನೆಯಾಗಿದೆ. ಯಾಕೆಂದರೆ ಯಾರು ಮತಾಂತರ ಮಾಡುವಂಥದ್ದೋ ಇಲ್ಲವೇ ಮಾನಸಾಂತರ ಪಡಿಸುವಂಥದ್ದೋ ಲಾಭಕ್ಕಾಗಿ ಅಂತೂ ಅಲ್ಲವೇ ಅಲ್ಲ. ಇದು ಆತ್ಮೀಕವಾದಂಥ ಆಸೆ, ಇದು ಒಂದು ಸಂತೋಷದ ಕಾರ್ಯ ಇರಲಿ. ಈಗ ಇಲ್ಲಿ ಹೇಳುತ್ತಾ ಇದೆ, ಕ್ರಿಸ್ತನು ಯಾವಾಗಲೂ ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ಆತನು ಆಶಿಸುವಂಥವನಾಗಿದ್ದಾನೆ. ಅದರಲ್ಲಿ ನಾವು ಸ್ಥಿರವಾಗಿರಬೇಕೆಂದು ಆಸೆ ಪಡುತ್ತಾರೆ. ಇವತ್ತು ನಾನೊಂದು ಪ್ರಶ್ನೆಯನ್ನು, ಆಳವಾದ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾರತ, ಇಂಡಿಯಾ ನಿಜವಾಗಿಯೂ ಸ್ವತಂತ್ರವಾಗಿದೆಯಾ? ಆದರೆ ಆಗಿದೆಯಾ ಅಂತ ಕೇಳಿದರೆ ಇಲ್ಲಿ ನಾವು ನೋಡುತ್ತಿದ್ದೆ, ಭಾರತ ಸ್ವತಂತ್ರವಾಗಿದೆ ನಿಜ, ಆದರೆ ಭಾರತೀಯನ ಹೃದಯ ಸ್ವತಂತ್ರವಾಗಿಲ್ಲ. ಇದಕ್ಕೂ ಅದಕ್ಕೇನು ವ್ಯತ್ಯಾಸ? ಭಾರತಕ್ಕೆ ಹೌದು ಇಂಡಿಯಾಗೆ ಸ್ವಾತಂತ್ರ್ಯ ಬಂದಿದೆ,
ಆದರೆ ಇಂಡಿಯನ್ನಿಗೆ ಸ್ವಾತಂತ್ರ್ಯ ಬಂದಿಲ್ಲ. ಈಗ ನೀವೇನು ಬಳ್ಬೋದು, ಇದೇನಪ್ಪ ಈ ಥರ ಹೇಳ್ತಾ ಇದ್ದೀರಾ ಅಂತ. ನೋಡೋಣ ಬನ್ನಿ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಿರಬಹುದು, ಹೌದು ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ. ಆದರೆ ಭಯ ಇನ್ನೂ ಕೆಲವರನ್ನು ಹಾಗೆಯೇ ಆಳುತ್ತಿದೆ. ದ್ವೇಷ ಇನ್ನೂ ಹೃದಯಗಳನ್ನು ಬಂಧಿಸಿದೆ. ಭ್ರಷ್ಟಾಚಾರ ಇನ್ನೂ ಸಮಾಜವನ್ನು ಬಂಧಿಸಿದೆ. ಜಾತಿ ಮತ್ತು ಧರ್ಮದ ವರ್ಗದ ಗೋಡೆಗಳು ಇನ್ನೂ ಜನರನ್ನು ವಿಭಜಿಸಿ ಬೇರ್ಪಡಿಸುತ್ತಾ ಇವೆ. ಮದ್ಯಪಾನ, ವ್ಯಸನಗಳು, ದುಶ್ಚಟಗಳು, ಇನ್ನೂ ಅನೇಕ ಕಾರ್ಯಗಳು ಕುಟುಂಬಗಳನ್ನು ನಾಶ ಮಾಡ್ತಾ ಇದ್ದಾವೆ. ನಿಜವಾಗಿಯೂ ಸ್ವಾತಂತ್ರ್ಯ ಬಂದಿದೆಯಾ ಮನುಷ್ಯನಿಗೆ? ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ರಂತೆ. ಏನಂದರೆ, ಯಾವಾಗ ನಮ್ಮ ಮನೆಯ ಹೆಣ್ಣು ಮಗಳು ಮಧ್ಯರಾತ್ರಿಯಲ್ಲೂ ಕೂಡ ನಿರ್ಭಯವಾಗಿ ಬೀದಿಗಳಲ್ಲಿ ಓಡಾಡಿ ಮನೆಗೆ ಬರ್ತಾಳೋ, ಅಂದರೆ ಕೆಲಸದಿಂದಲೋ ಪ್ರಯಾಣ ಮಾಡು ಯಾವ ಭಯವಿಲ್ಲದು ನಮ್ಮ ಮನೆಗೆ ಮಧ್ಯರಾತ್ರಿ ಕೂಡ ನಿರ್ಭಯವಾಗಿ ಬರುತ್ತಾರೋ, ಆಗ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳುತ್ತಾರೆ. ಇವತ್ತು ನೋಡ್ರಿ, ಮಧ್ಯರಾತ್ರಿಯಲ್ಲ ಮಧ್ಯಾಹ್ನಗಳಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವಿಲ್ಲ, ಅವರಿಗೆ ಸೇಫ್ಟಿ ಇಲ್ಲ. ಎಷ್ಟೋ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ, ಎಷ್ಟೋ ಒಂದು ಹೆಣ್ಣು ಮಗಳ ಮೇಲೆ ಸುಮಾರು ಜನರು ಅತ್ಯಾಚಾರ, ಭ್ರಷ್ಟಾಚಾರ, ಅನೇಕ ದುಶ್ಚಟಗಳು, ಕೆಟ್ಟತನಗಳು. ಸರ್ಕಾರದ ಬೊಕ್ಕಸಕ್ಕೆ ಹಣ ಬೇಕೆಂದು ಮದ್ಯಪಾನವನ್ನು, ದುಶ್ಚಟಗಳನ್ನು ಉತ್ತೇಜಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾದರೆ ನಿಜವಾಗಿಯೂ ಒಂದು ದೇಶಕ್ಕೆ ಒಂದು ವೇಳೆ ಹಣ ಮುಖ್ಯನಾ, ಆರೋಗ್ಯ ಮುಖ್ಯನಾ? ಆರೋಗ್ಯ ಮುಖ್ಯ ಆಗಿರುವುದೇ ಆದರೆ ಇಲ್ಲಿರುವಂಥ ಎಲ್ಲ ಮದ್ಯಪಾನ, ಎಲ್ಲ ಗುಟ್ಕಾ, ಪಾನ್ ಪರಾಗು, ತಂಬಾಕು ಏನೇನಿದೆಯೇ ಎಲ್ಲ ತೆಗೆದು ಬಿಸಾಕಬೇಕಲ್ವಾ? ಯಾಕೆಂದರೆ ಅದರಿಂದ ಹೆಚ್ಚಿನ ಆದಾಯ ಬರುತ್ತದೆ ಸರ್ಕಾರಕ್ಕೆ. ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರುವುದು ಮನುಷ್ಯರ ಆರೋಗ್ಯ ಅಲ್ಲ, ಅವರಿಗೆ ಬೇಕಾಗಿರುವುದು ಸರ್ಕಾರವನ್ನು ನಡೆಸಲಿಕ್ಕೆ ಹಣ. ಹಾಗಾದರೆ ನಾವು ನಿಜವಾಗಿ ಸ್ವತಂತ್ರವಾಗಿದ್ದೇವಾ? ಇಲ್ಲ. ಇವತ್ತಿನ ಕಾಲವನ್ನು ನೀವು ನೆನೆಸಿ ನೋಡ್ರಿ, ನಮ್ಮ ಅಕೌಂಟ್ಗಳು ಯಾವಾಗ ಬೇಕಾದರೂ ಮುಚ್ಚಬಹುದು. ನಮ್ಮ ವೋಟರ್ ಐ ಡಿ, ಆಧಾರ್ ಕಾರ್ಡು, ನಮ್ಮ ಕಾರ್ಡು, ಫುಡ್ ಕಾರ್ಡು, ನಿಮ್ಮ ಜುಟ್ಟು, ನಮ್ಮೆಲ್ಲರ ಜುಟ್ಟು ಸರ್ಕಾರದ ಬಳಿಯಲ್ಲಿದೆ. ನಾವು ಏನು ಸಂಪಾದನೆ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಎಲ್ಲ ಸರ್ಕಾರಕ್ಕೆ ಗೊತ್ತು. ಒಂದು ಆಧಾರ್ ಕಾರ್ಡು ಹಾಕಿದ್ರೆ ಸಾಕು, ಒಂದು ಎಲೆಕ್ಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ನಮ್ಮದೆಲ್ಲ ಡೀಟೇಲ್ಸ್ ಸಿಕ್ಕೋಗುತ್ತೆ. ಅಂದರೆ ನಾವು ಸ್ವತಂತ್ರವಾಗಿಲ್ಲ. ಯಾರೂ ಕೂಡ ತಮಗಿಷ್ಟಾನುಸಾರವಾಗಿ ಇರೋಕ್ಕಾಗಲ್ಲ. ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲ ಕಡೆಗಳಲ್ಲಿ ನಿಯಮಗಳು, ಹೌದು ನಿಯಮಗಳು ಒಳ್ಳೆಯವೇ, ಆದರೆ ಸುಲಿಗೆ ಮಾಡುವಂಥ ನಿಯಮಗಳು ಇರಬಾರ್ದಲ್ವ? ಓಕೆ, ಇರಲಿ. ಈಗ ನಾವು ದೇವರ ವಾಕ್ಯಕ್ಕೆ ಹೋಗುವಾಗ ನಿಜವಾಗಿಯೂ ನಮ್ಮ ದೇಶಕ್ಕೆ ಸಿಕ್ಕಿದೆಯಾ ಅಂತ ನೋಡಿದ್ರೆ ಇಲ್ಲ. ಇಂಡಿಯಾ ಮೇ ಗಾಟ್ ಇಂಡಿಪೆಂಡೆನ್ಸ್ ಬಟ್ ನೋ ಪರ್ಸನ್ ಗಾಟ್ ಇಂಡಿಪೆಂಡೆನ್ಸ್. ಯಾವುದೇ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿಲ್ಲ. ಯಾವುದೋ ಒಂದಕ್ಕೆ ಬಂಧನವಾಗಿಬಿಟ್ಟಿದ್ದಾನೆ. ಯಾವುದೋ ಚಟ, ಯಾವುದೋ ಸಾಲ, ಯಾವುದೋ ಸರ್ಕಾರದ ನಿಯಮ, ಯಾವುದೋ ಕೃತ್ಯಗಳಿಗೆ ಅವರು ಬಂಧನವಾಗಿಬಿಟ್ಟಿದ್ದಾರೆ. ಯೋಹಾನರು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 31-32 ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಸತ್ಯವು ನಿಮ್ಮನ್ನು ಏನು ಮಾಡುತ್ತದೆ? ಬಿಡುಗಡೆ ಮಾಡುತ್ತದೆ. ದ ಟ್ರೂತ್ ಕ್ಯಾನ್ ಸೆಟ್ ಯು ಫ್ರೀ. ನಿಮ್ಮನ್ನು ಸತ್ಯವು ಬಿಡುಗಡೆ ಮಾಡುತ್ತದೆ. ನೋಡಿ, ಸತ್ಯ ಏನಪ್ಪ ಅಂದರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಈ ರೀತಿ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಇದು ಹಾನಿಕರ, ಇದರಲ್ಲಿ ಇಷ್ಟು ಕೊಲೆಸ್ಟ್ರಾಲ್ ಇದೆ, ಇದರಲ್ಲಿ ಇಷ್ಟು ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ, ಇದರಲ್ಲಿ ಈ ಎಣ್ಣೆಯಲ್ಲಿ, ಈ ಪ್ರಾಡಕ್ಟಲ್ಲಿ ಅಂತೆಲ್ಲ ಬರೀತಾರೆ. ಅಂದರೆ ಸತ್ಯವನ್ನು ಹೇಳಿದರೆ ಖಂಡಿತವಾಗಿ ಯಾರೂ ಉಪಯೋಗಿಸೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಯೇಸು ಸ್ವಾಮಿ ಅದೇ ಅಧ್ಯಾಯದ ಯೋಹಾನ 8:36 ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹೌದು, ನಮ್ಮನ್ನು ಈ ಬಂಧನಗಳಿಂದ ಬಿಡುಗಡೆ ಮಾಡುವವರು ಯಾರು? ಹೌದು, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಿದ್ದಾರೆ.
ಆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ನಿಜವಾಗಿ ಪ್ರತಿ ಬಡವನಿಗೆ, ಬಲ್ಲಿದನಿಗೆ, ಕೀಳಾದವನಿಗೆ ಸ್ವಾತಂತ್ರ್ಯ ಇದೆಯಾ? ತನಗಿಷ್ಟವಾದದ್ದನ್ನು ಮಾಡಲಿಕ್ಕೆ, ತನಗಿಷ್ಟಕ್ಕೆ ಬೇಕಾದ ರೀತಿಯಲ್ಲಿ ನಡೀಲಿಕ್ಕೆ ಇದೆಯಾ? ಅನೇಕ ನಮ್ಮ ಮೇಲೆ ಹೊರೆಗಳು ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಮೊದಲನೆಯದು, ಸ್ವಾತಂತ್ರ್ಯವು ತ್ಯಾಗದ ಬೆಲೆಯಿಂದ ಬಂದಿದೆ. ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ, ತ್ಯಾಗವು. ಹೌದು ದೇವಜನವೇ, ಒಂದು ಕುಟುಂಬ ಬೆಳವಣಿಗೆ ಆಗಿದೆ ಅಂದರೆ, ಒಂದು ದೇಶವು ಸ್ವತಂತ್ರವಾಗಿದೆ ಅಂದರೆ ಸುಮ್ಮನೆ ಯಾವುದೂ ಬರೋದಿಲ್ಲ. ಒಂದು ತಂದೆಯ ಕಷ್ಟಾರ್ಜಿತ, ಒಂದು ತಾಯಿಯ ತ್ಯಾಗ, ಆ ಕುಟುಂಬ ತಂದೆ ತಾಯಿಗಳು ಸೇರಿ ಮಾಡಿದಂಥ ಆ ಒಂದು ತೀರ್ಮಾನಗಳೇ ಮನೆಯಲ್ಲಿ ಹಣವು ಉಳಿಯುವಂತೆಯೂ, ಮನೆ ಕಟ್ಟೋದಕ್ಕೂ, ಆಸ್ತಿ ಕೊಳ್ಳೋದಕ್ಕೂ, ವಾಹನ ಕೊಳ್ಳೋದಕ್ಕೂ, ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಲಿಕ್ಕೂ ಸಾಧ್ಯವೇ ಹೊರತು ನೀವು ನಾನು ಸುಮ್ಮನೆ ಇಲ್ಲ. ನಮ್ಮ ತಂದೆ ತಾಯಿಗಳ ತ್ಯಾಗವೇ ನಮಗೆ ಇವತ್ತು ಸ್ವಾತಂತ್ರ್ಯವನ್ನು ತಂದಿದೆ. ಹೌದು, ನಮ್ಮ ದೇಶ ಭಾರತದ ಇಂಡಿಯನ್ ಹಿಸ್ಟ್ರಿಯನ್ನು ನಾವು ನೋಡಿದಾಗ ಈ ಸ್ವಾತಂತ್ರ್ಯಕ್ಕಾಗಿ ಅನೇಕರು ತ್ಯಾಗ ಮಾಡಿದ್ದಾರೆ. ಅವರ ಹೆಸರುಗಳು ನೋಡುತ್ತೇವೆ: ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸು, ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ರಾಣಿ ಲಕ್ಷ್ಮೀಬಾಯಿ ಮತ್ತು ಅನೇಕರು ತಮ್ಮ ಜೀವನವನ್ನು ದೇಶಕ್ಕಾಗಿ ಸಮರ್ಪಿಸಿದರು. ಕೆಲವರು ಜೈಲಿಗೆ ಹೋದರು, ಕೆಲವರು ತಮ್ಮ ಕುಟುಂಬದಿಂದ ದೂರ ಆದರು, ಕೆಲವರು ತಮ್ಮ ಪ್ರಾಣವನ್ನೇ ಕೊಟ್ಟರು. ಯಾಕೆ? ನಮ್ಮ ದೇಶ, ನನ್ನ ಜನರು ಸ್ವತಂತ್ರರಾಗಿರಬೇಕು ಅಂತ ಅವರು ಎಷ್ಟೋ ಹೋರಾಟ ಮಾಡಿದರು. ಅದರ ನಿಮಿತ್ತವಾಗಿಯೇ ನಮಗೆ ಬಿಡುಗಡೆ ಉಂಟಾಯಿತು. ಇವತ್ತು ಅದನ್ನು ನಾವು ಹೋಲಿಕೆ ಮಾಡಿ ನೋಡೋಣ. ಯೇಸು ಸ್ವಾಮಿ ನಮಗಾಗಿ ಆತನು ತನ್ನ ಜೀವವನ್ನು ಕೊಟ್ಟಿದ್ದರಿಂದಲೇ ನಮಗೆ ಬಿಡುಗಡೆಯಾಯಿತು. ನಾವು ಪಾಪಕ್ಕೆ ದಾಸರಾಗಿದ್ದೆವು, ಕೆಟ್ಟತನಕ್ಕೆ ದಾಸರಾಗಿದ್ದೆವು, ಇಹಲೋಕಾಧಿಪತಿಗೆ ದಾಸರಾಗಿದ್ದೆವು, ಇಹಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿ ಹೋಗಿದ್ದೆವು. ದೇವರು ನಮ್ಮನ್ನು ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಹೌದು, ಕೇವಲ ಅಹಿಂಸೆ ಅಂತಲ್ಲ, ಅನೇಕರು ಯುದ್ಧ ಮಾಡಿ, ಜಗಳ ಮಾಡಿ, ಅನೇಕ ಕೃತ್ಯಗಳನ್ನು ಮಾಡಿದ್ದರಿಂದ ಟೋಟಲ್ ಆಗಿ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿತು. ನಾವೆಲ್ಲರೂ ಇವತ್ತು ಯಾವುದೇ ದೇಶದ ಅಧೀನದಲ್ಲಿಲ್ಲ, ನಾವು ಸ್ವತಂತ್ರ ದೇಶವಾಗಿದ್ದೇವೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಕೆಲವು ಸಾರಿ ನಮ್ಮನ್ನು ಆಳ್ವಿಕೆ ಮಾಡುವಂಥದ್ದು ಡಿಕ್ಟೇಟರ್ಸ್ ಏನು ಅನಿಸುತ್ತೆ. ಅಂದರೆ ಅವರು ಹೇಳಿದ್ದೇ ಮಾಡಬೇಕು, ನಮಗೆ ಯಾವ ಮಾತು ಇಲ್ಲ. ನೋಡಿ, ಸಾಮಾನ್ಯನು ಒಬ್ಬ ಪ್ರಧಾನಿಯನ್ನು, ಮಂತ್ರಿಯನ್ನು ಕೇಳೋಕ್ಕಾಗಲ್ಲ. ಇಮ್ಮಿಡಿಯೇಟಾಗಿ ಅವರು ಸುತ್ತಲಿರುವ ಜನರು ಅವರಿಗೆ ತೊಂದರೆ ಕೊಟ್ಬಿಡ್ತಾರೆ. ಹಾಗಾದರೆ ನಮಗೆ ವಾಕ್ ಸ್ವಾತಂತ್ರ್ಯ ಇದೆಯಾ? ನಮಗೆ ನಮ್ಮ ತೀರ್ಮಾನ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ಯಾಕೆಂದರೆ ಮೀಡಿಯಾಗಳನ್ನು, ಮನುಷ್ಯರನ್ನು ಏನು ಮಾಡಿಬಿಟ್ಟಿದ್ದಾರೆ, ತಡೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಕೂಡ ಇನ್ನು ಮುಂದೆ ನೀವು ನೋಡ್ತೀರಾ, ದೇಶದ ಸ್ವಾತಂತ್ರ್ಯಕ್ಕಿಂತ ಆತ್ಮದ ಸ್ವಾತಂತ್ರ್ಯ ದೊಡ್ಡದು. ಅಂದರೆ ಅದರೇನು, ದೇಶಕ್ಕೆ ಸ್ವಾತಂತ್ರ್ಯ ಬೇಡ ಅಂತಲ್ಲ ಹೇಳ್ತಾ ಇರೋದು, ಅದಕ್ಕಿಂತಲೂ ಆತ್ಮದು. ಈಗ ಉದಾಹರಣೆಗೆ ನಾನು ಕೆಲವು ಹೇಳ್ತೀನಿ, ಬರ್ಕೊಂಡು ಬಂದಿದ್ದೀನಿ ನೋಡಿ. ಒಬ್ಬ ವ್ಯಕ್ತಿ ಜೈಲಿನ ಹೊರಗಿದ್ದರೂ ಅವನ ಹೃದಯದಲ್ಲಿ ಭಯವಿದ್ದರೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಅವನು ಜೈಲಲ್ಲಿದ್ದರೇನು, ಆಚೆ ಇದ್ದರೇನು. ಒಬ್ಬನು ಕೋಟ್ಯಾಂತರ ರೂಪಾಯಿ ಹೊಂದಿದ್ದರೂ ಪಾಪದ ಬಂಧನದಲ್ಲಿದ್ದರೆ ಅವನು ಸ್ವತಂತ್ರನಲ್ಲ. ಯಾಕೆಂದರೆ ಅವನು ಪಾಪಕ್ಕೆ ದಾಸನಾಗಿದ್ದಾನೆ. ಒಬ್ಬನು ಸಮಾಜದಲ್ಲಿ ಗೌರವ ಹೊಂದಿದ್ದರೂ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಅವನು ಸ್ವತಂತ್ರನಲ್ಲ. ಯಾಕೆಂದರೆ ಕೋಪಕ್ಕೆ ದಾಸನಾಗಿದ್ದಾನೆ. ಒಬ್ಬನು ಹೊರಗೆ ನಗುತ್ತಿದ್ದರೂ ಒಳಗೆ ಅಪರಾಧ ಭಾವ, ಭಯ ಮತ್ತು ನಿರಾಶೆಯಿಂದ ನರಳುತ್ತಿದ್ದರೆ ಅವನು ಸ್ವತಂತ್ರನಲ್ಲ. ಅಂದರೆ ಹೇಳ್ತಾ ಇರುವಂಥದ್ದು, ಹೊರಗಡೆ ನಮಗೆ ಸ್ವತಂತ್ರ ಇದೆ, ಒಳಗಡೆ ಹೃದಯದಲ್ಲಿ ಭಯ. ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲ, ಗಂಡನ ಹತ್ರ ಸ್ವಾತಂತ್ರ್ಯ ಇಲ್ಲ, ಹೆಂಡತಿ ಹತ್ರ ಸ್ವಾತಂತ್ರ್ಯ ಇಲ್ಲ. ಅಂದುಕೊಳ್ಳದ್ದು ಹೇಳೋಕ್ಕಾಗಲ್ಲ, ಅಂದುಕೊಂಡದ್ದು ಮಾಡೋಕ್ಕಾಗಲ್ಲ. ಇದೇನಪ್ಪ, ನಾವು ದಾಸತ್ವದಲ್ಲಿದ್ದೀವಾ? ಬೇರೆಯವರ ಅಧೀನದಲ್ಲಿದ್ದೀವ? ನಮಗಂತ ಒಂದು ಮಾತಾಡೋಕ್ಕೂ, ನಮಗಂತ ಒಂದು ಫ್ರೀಯಾಗಿರಲಿಕ್ಕೆ ನಮಗೆ ಅವಕಾಶ ಇಲ್ವಾ ಅಂತ ಅನಿಸುತ್ತದೆ. ನನ್ನ ಪ್ರಿಯ ದೇವಜನವೇ, ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ದು, ನಮ್ಮನ್ನು ಹಿಡಿದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ಬಿಡುಗಡೆ ಆಗುತ್ತದೆ. ಹೌದು, ಮನುಷ್ಯರು ಮಾಡುವುದು ನಮಗೆ ಬಿಡುಗಡೆಯನ್ನು ಕೊಡುವುದಿಲ್ಲ, ದೇವರು ನಮಗೆ ಬಿಡುಗಡೆಯನ್ನು ಕೊಡುವಂಥವರಾಗಿದ್ದಾರೆ. ಕರ್ತನಿಗೆ ಸ್ತೋತ್ರ. ಮೂರನೇದಾಗಿ, ಸ್ವಾತಂತ್ರ್ಯ ಎಂದರೆ ಬೇಕಾದದ್ದನ್ನು ಮಾಡುವ ಹಕ್ಕಲ್ಲ.
ಸ್ವಾತಂತ್ರ್ಯ ಅಂದರೆ ಬೇಕೆ ನಾನು ಕುಡಿಬೋದು, ತಿನ್ಬೋದು. ಕೆಲವರು ಅಂದ್ಕೊಳ್ತಾ ಇರ್ತಾರೆ ಸ್ವಾತಂತ್ರ್ಯ ಅಂದ್ರೇನು, ನನಗಿಷ್ಟ ಬಂದಿದ್ದು ನೋಡ್ಬೋದು, ಕುಡಿಬೋದು, ತಿನ್ಬೋದು, ಮಜಾ ಮಾಡ್ಬೋದು, ಜೀವಿಸ್ಬೋದು. ಅಲ್ಲ ದೇವಜನವೇ, ಸ್ವಾತಂತ್ರ್ಯ ಅನ್ನೋದು ಅದಲ್ಲ. ಮೊದಲ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡ್ರಿ. ನೋಡಿ, ಇಲ್ಲಿ ಹೇಳುವ ಮಾತು ಎಷ್ಟು ಚಂದವಾಗಿ ಪೇತ್ರನು ಹೇಳುತ್ತಾ ಇರುವಂಥ ಮಾತು, ಸ್ವತಂತ್ರರಂತೆ ನಡೆದುಕೊಳ್ಳಿರಿ. ಹೌದು, ನೀವು ಆರಾಮಾಗಿರ್ರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡ್ರಿ. ದೇವಜನವೇ, ನಾವು ನಮ್ಮಷ್ಟಕ್ಕೆ ಭಯ ಉಳ್ಳವರಾಗಿರಬೇಕು, ಭಯ ಭಕ್ತಿ ಉಳ್ಳವರಾಗಿರಬೇಕು. ಕಾರಣ, ನಮ್ಮ ಹಿರಿಯರಿಗೆ ಗೊತ್ತಾದರೆ, ನಮ್ಮ ಮನೆಯವರಿಗೆ ಗೊತ್ತಾದರೆ, ಸರ್ಕಾರಕ್ಕೆ ಗೊತ್ತಾದರೆ ನಾನು ಇದು ಮಾಡುವುದು ಒಳ್ಳೆಯದಲ್ಲ, ಉತ್ತಮವಲ್ಲ. ನಮ್ಮನ್ನು ನಾವು CCTV ಕ್ಯಾಮರಾ ಇದ್ದಾಗ ಮಾತ್ರ, ಇಲ್ಲವೇ ಯಾರಾದರೂ ನೋಡಿದಾಗ ಮಾತ್ರ, ಇಲ್ಲವೇ ಸರ್ಕಾರ ರೂಲ್ಸ್ ಇಟ್ಟಿದೆ, ಸಿಗ್ನಲ್ಸ್ ಇದೆ ಅಂದ ಮಾತ್ರಕ್ಕೆ ಅಲ್ಲ, ಏನಿಲ್ಲದೆ ಹೋದರೂ ಕೂಡ ನಾವು ಅದನ್ನು ಅನುಸರಿಸಿ ನಡೆಯುವಂಥದ್ದು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ. ಅದರರ್ಥ ನಮಗೆ ಸ್ವಾತಂತ್ರ್ಯ ಇದೆಯಲ್ಲ ಅಂತ ಹೇಳಿಬಿಟ್ಟು ಏನು ಪೊಲೀಸರು ನನ್ನ ಕೇಳೋದು, ಕೋರ್ಟ್ ನನ್ನನ್ನೇನು ಕೇಳೋದು, ಸರ್ಕಾರ ಏನು ಕೇಳೋದು, ನನ್ನಿಷ್ಟ, ನಾನು ಇರೋದೇ ಹೀಗೆ. ಕೆಲವು ಸಾರಿ ಕೆಲವರು ಮನೆಗಳಲ್ಲಿ ಇರ್ತಾರಲ್ವ, ನಾನು ಯಾರ ಮಾತು ಕೇಳಲ್ಲ, ಏನು ನಿನ್ನ ಮಾತು ಕೇಳೋದು, ಇನ್ನೊಬ್ಬನು ಯಾವನು ಏನು ಮಾತು ಕೇಳೋದು, ಪಾಸ್ಟ್ರ ಅವನು ಯಾರು ನನ್ನ ಮಾತು ಕೇಳೋಕ್ಕೆ, ನನ್ನನ್ನು ಕೇಳೋಕ್ಕೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂಥ ಒಂದು ಭಯಭಕ್ತಿ ಇಲ್ಲದ ರೀತಿಯಲ್ಲಿ ಉತ್ತರಗಳನ್ನು ಕೊಡುವಂಥವರು ಆಗಿರುತ್ತಾರೆ. ದೇವರು ಆ ರೀತಿ ನಾವು ಸ್ವತಂತ್ರರಾಗಿರಬೇಕಂತಲ್ಲ. ನಾನು ಪಾಪ ಮಾಡ್ತೀನಿ, ವ್ಯಭಿಚಾರ ಮಾಡ್ತೀನಿ, ಕೆಟ್ಟತನ ಮಾಡ್ತೀನಿ, ಯಾರು ಕೇಳ್ತೀರಾ, ನೀವು ಯಾರು ಕೇಳೋಕ್ಕೆ ಅನ್ನುವಂಥದ್ದಿರಬಾರ್ದು. ಈಗಿನ ಕಾಲದಲ್ಲಿ ನೋಡ್ರಿ, ದೊಡ್ಡವರ ಭಯನೂ ಇಲ್ಲ, ದೇವರ ಭಯನೂ ಇಲ್ಲ. ಅಂತ್ಯ ದಿನಗಳಲ್ಲಿ ಹೀಗೆ ಆಗೋದು. ಅನೇಕ ಜನರು ಸ್ವಾತಂತ್ರ್ಯದ ಹೆಸರಲ್ಲಿ ಇವತ್ತೇನೆಲ್ಲ ಗಲಾಟೆಗಳು ಮಾಡ್ತಾರಲ್ವ. ನಮಗೆ ಸ್ವಾತಂತ್ರ್ಯ ಇದೆ ಅನ್ನುವುದರ ವಿಷಯದಲ್ಲಿ ಅನೇಕರು ತೊಂದರೆ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ನಾನು ಕೂಡ ಕರ್ತನ ಸಮ್ಮುಖದಲ್ಲಿ ಬಂದಿದ್ದೇವೆ. ದೇವರು ನಮಗೇನು ಮಾಡಬೇಕು, ಸಹಾಯ ಮಾಡಬೇಕು. ದೇವರು ನಮ್ಮ ಸಂಗಡ ಇರಬೇಕು. ಯಾಕೆಂದರೆ ದೇವರು ನಮಗೆ ಕೊಟ್ಟಿರೋ ಸ್ವಾತಂತ್ರ್ಯವನ್ನು ಪಾಪಕ್ಕೆ ನಾವು ವಿನಿಯೋಗಿಸಿಕೊಳ್ಳಬಾರದು. 4ನೇದಾಗಿ, ಸ್ವಾತಂತ್ರ್ಯವನ್ನು ಪಡೆಯುವುದು ಒಂದು ವಿಷಯ, ಅದನ್ನು ಕಾಪಾಡುವುದು ಮತ್ತೊಂದು ವಿಷಯ. ಹೌದು, ಸ್ವಾತಂತ್ರ್ಯ ಸಿಕ್ಕೋದು ಬೇರೆ, ಅದನ್ನು ನಿಜವಾಗಿ ಇಲ್ಲಿ ಹೇಳಿದ ಹಾಗೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಯಾವುದಾದ್ರೂ ಸಿಗೋ ತನಕ ಹೊಂದಿಕೊಳ್ಳೋದು ಮುಖ್ಯ ಅಲ್ಲ. ಒಂದು ಮೊಬೈಲು, ಒಂದು ವಸ್ತು, ಒಂದು ಅಧಿಕಾರ, ಒಂದು ಕೆಲಸ, ಒಂದು ಸ್ವಾತಂತ್ರ್ಯ ನಮಗೆ ಸಿಗೋ ತನಕ ದೇಶ ಒಂದು ಥರ ಹೋಗ್ತಾ ಇರ್ತದೆ, ಸಿಕ್ಕಿದ ಮೇಲೆ ದೇಶ ಇನ್ನೊಂದು ಥರ ಹೋಗ್ತಾ ಇರ್ತದೆ. ಇವತ್ತು ನಮ್ಮ ದೇಶ ಹಾಗೆ ನೋಡುವಾಗ ನಿಜವಾಗಿ ಇನ್ನು ಎಷ್ಟೊಂದು ಮೂಢನಂಬಿಕೆಗಳು, ದಾಸತ್ವಗಳು ಅಲ್ವಾ, ಅನೇಕ ಕೆಟ್ಟತನಗಳು, ಅನೇಕ ವ್ಯಭಿಚಾರಗಳು, ಇಂಥ ತಪ್ಪು ಇಲ್ಲ, ಇಂಥ ಕೆಟ್ಟತನ ಇಲ್ಲ ಅನ್ನುವಂಥರ ಮಟ್ಟಿಗೆ ಎಲ್ಲ ಹೋಗ್ತಾ ಇದೆಯಲ್ವ. ಅದು ಬಹಳ ಬಹಳ ಬೇಸರದ ವಿಷಯ. ಸ್ವಾತಂತ್ರ್ಯ ಹೌದು, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ. ಆದರೆ ಸ್ವಾತಂತ್ರ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಇಂದು ನಮ್ಮ ಸೈನಿಕರನ್ನ ನೋಡ್ರಿ, ಸೈನಿಕರು ಗಡಿಯಲ್ಲಿ ನಿಂತ್ಕೊಂಡು ಕಾಯ್ತಾರೆ. ಕಾರಣ ಏನು? ಅವರು ನಮಗೆ ನೆನಪಿಸುವ ಸಂದೇಶ ಏನಂದರೆ ಸ್ವಾತಂತ್ರ್ಯಕ್ಕೆ ಕಾವಲು ಬೇಕು ಎಂಬುದಾಗಿ. ಹೌದು, ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿದ ತಕ್ಷಣ ನಮಗಿಷ್ಟಾನುಸಾರವಾಗಿ ನಾವು ನಡೆದುಕೊಳ್ಳಬಾರದು ದೇವಜನವೇ. ಅದಕ್ಕೆ ಪೇತ್ರನು ಹೇಳಿದ ಮಾತು ಬಹಳ ಚೆನ್ನಾಗಿದೆ, ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡ್ರಿ. ಕೆಟ್ಟತನವನ್ನು ಮರೆಮಾಚುವುದಕ್ಕೆ ಸ್ವಾತಂತ್ರ್ಯ ಮರೆಮಾಚಬಾರ್ದು. ಯಾಕೆಂದರೆ ದೇವರು ಗಮನಿಸ್ತಾ ಇರ್ತಾರೆ. ಇವತ್ತು ದೇವರು ಹೇಳೋದು, ನೀವು ದಾಸತ್ವಕ್ಕೆ ಹೋಗಬೇಡ್ರಿ, ನೀವು ಮತ್ತೆ ಯಾರ ಕೈ ಕೆಳಗೆ ಹೋಗಬೇಡ್ರಿ, ಆದರೆ ಸ್ವಾತಂತ್ರ್ಯ ಇದೆಯಲ್ಲ ಅಂಥೇಳಿ ನೀವು ಗರ್ವಿಷ್ಠರಾಗಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತಾ ಇರೋದನ್ನು ನಾವು ನೋಡುತ್ತಾ. 5ನೇ ವಿಷಯ, ಭಾರತಕ್ಕೆ ಭಕ್ತರಷ್ಟೇ ಅಲ್ಲ, ಸತ್ಯನಿಷ್ಠೆ ನಾಗರಿಕರೂ ಅಗತ್ಯ ಇದೆ. ಕೆಲವು ಸಾರಿ ಇವತ್ತಿನ ಕಾಲದಲ್ಲಿ ನಾವು ನೋಡುವುದೇನೆಂದರೆ, ಅನೇಕ ಜನರು ಬರೀ ಬಾಯಿ ಮಾತಲ್ಲಿ ನಾನು ಭಾರತದ ಪ್ರಜೆ,
ನಾನು ಇಂಡಿಯನ್ ಸಿಟಿಸನ್, ನಾನು ದೇಶವನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾರೆ. ದೇಶಕ್ಕೆ ನಿಮ್ಮ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ಅದೇನದು, ನಾವು ದೇಶದಲ್ಲಿರೋದೇ ದೊಡ್ಡ ಆಶೀರ್ವಾದ. ಅನೇಕ ಸಾರಿ ಅನೇಕ ಸಮಾಜಘಾತುಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರ್ತಾರೆ, ಸಮಾಜದಲ್ಲಿ ನೆಮ್ಮದಿಯನ್ನು ಕೆಡಿಸುವಂಥ, ಎಲ್ಲಿ ಒಳ್ಳೆಯತನ ಇರುತ್ತದೆ ಅಲ್ಲಿ ಹೋಗಿ ಇವ್ರು ನಿಂತ್ಕೊಂಡ್ಬಿಟ್ಟು ಅದ್ಯಾಕೆ ಇದ್ಯಾಕೆ ಅಂತ ಕೇಳುವುದು. ಕೆಟ್ಟತನಕ್ಕೆ ಅಡ್ಡಿಯೇ ಇರೋದಿಲ್ಲ, ಅವ್ರನ್ನ ಯಾರೂ ಕೇಳೋದಿಲ್ಲ, ಸರ್ಕಾರ ಕೂಡ ಅವ್ರನ್ನ ಮಟ್ಟ ಹಾಕೋದಿಲ್ಲ. ಒಳ್ಳೆಯವರ ವಿರುದ್ಧವಾಗಿ ಮಾತಾಡ್ತಾರೆ. ನೀವೇ ತಕ್ಕೊಂಡು ಹೋಗ್ರಪ್ಪ, ಅವ್ರು ರೌಡಿಗಳ ಥರ ಇದ್ದಾರೆ, ನೀವು ಯಾಕೆ ಸುಮ್ಮನೆ ಹೋಗ್ರಿ ಅಂತಾರೆ. ಅನ್ಯಾಯಕ್ಕೆ ಬೆಲೆ ಜಾಸ್ತಿ, ನ್ಯಾಯಕ್ಕೆ ಬೆಲೆ ಕಡಿಮೆ. ನೀವು ನೋಡಿ, ಅದಕ್ಕೆ ನಾನು ಬರ್ಕೊಂಡು ಬಂದಿದ್ದೀನಿ. ಅನೇಕ ಸಾರಿ ಏನಂತ ಕೊಡ್ತಾರೆ ಅಂದರೆ ದೇಶ ಪ್ರೇಮ ಅಂದರೆ ಏನು, ಬೇರೆದಲ್ಲ. ನೋಡಿ, ಇಲ್ಲಿ ನಾನು ಮೋಸ ಮಾಡುವುದಿಲ್ಲ ಅನ್ನೋದು ದೇಶ ಪ್ರೇಮ. ಲಂಚ ಕೊಡುವುದಿಲ್ಲ, ತಗೊಳ್ಳೋದಿಲ್ಲ, ಸುಳ್ಳು ಹೇಳುವುದಿಲ್ಲ, ದುರ್ಬಲರನ್ನು ಶೋಷಿಸುವುದಿಲ್ಲ, ಮಹಿಳೆಯರನ್ನು ಗೌರವಿಸುತ್ತೇನೆ, ಮಕ್ಕಳನ್ನು ಕಾಪಾಡುತ್ತೇನೆ, ನನ್ನ ನೆರೆಯವರನ್ನು ಪ್ರೀತಿಸ್ತೇನೆ, ದೇಶದ ಕಾನೂನನ್ನು ಗೌರವಿಸ್ತೇನೆ, ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ಇದು. ಆದರೆ ಅನೇಕ ಜನರು ಹೇಗೆ ಮಾಡ್ತಾರೆ ಗೊತ್ತಾ, ಮೋಸ ಮಾಡಿಬಿಟ್ಟು ಅಲ್ವಾ. ನನಗೆ ಗೊತ್ತಿದೆ, ಯಾರೋ ಒಬ್ಬರು ಸುಮಾರು ಸಾವಿರಾರು ಕೋಟಿಗಳು ಮೋಸ ಮಾಡಿ 1 ಕೋಟಿದು ದೇವರಿಗೆ ಒಂದು ಗಿಫ್ಟ್ ಕೊಟ್ಬಿಟ್ರು ಅಲ್ವಾ. ಯಾರನ್ನೋದು ನಿಮಗೆ ಗೊತ್ತಿರ್ಬೋದು. ಸಾವಿರಾರು ಕೋಟಿ ಮೋಸ ಮಾಡಿ, ಕೆಟ್ಟತನ ಮಾಡಿ 1 ಕೋಟಿಯಲ್ಲಿ ಕೊಟ್ಟಾಗ ಎಲ್ಲರೂ ಇವರು ಎಷ್ಟು ದೊಡ್ಡವರು, 1 ಕೋಟಿದು ಗಿಫ್ಟ್ ಕೊಟ್ಟಿದ್ದಾರೆ ದೇವಾಲಯಕ್ಕೆ, ದೇವರಿಗೆ ಅಂತ ಹೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗಲೂ ಅವ್ರು ನೋಡಿ, ನಮಗೆ ಯಾಕೆ ಅದರ ಕತೆ ಬೇಕಾಗಿಲ್ಲ. ಆದರೆ ನಾನು ಹೇಳೋದು, ಇಷ್ಟು ಮೋಸ ಮಾಡಿ ಇಷ್ಟು ದೇವರಿಗೆ ಅಂತ ಕೊಟ್ಟುಬಿಡೋದು. ಆಮೇಲೆ ಹೇಳ್ತಾರೆ, ನಾನು ದೇಶವನ್ನು ಪ್ರೀತಿಸ್ತೇನೆ, ನಮ್ಮ ದೇಶಕ್ಕಾಗಿ ನಾನು ಜೀವಿಸ್ತೇನೆ ಅಂತ ಹೇಳ್ತಾರೆ. ಅದಲ್ಲ, ಮೋಸ ಮಾಡದೇ ಇರೋದೇ ದೇಶವನ್ನು ಗೌರವಿಸುವುದು. ಲಂಚ ಕೊಡುವುದು, ತಗೊಳ್ಳೋದು. ಲಂಚ ಕೊಡದೆ ಯಾವ ಕೆಲಸ ಆಗ್ತದೆ? ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಕೂಡ ನಾನು ನೋಡಿದ್ದೀನಿ, ಏನಾದರೂ ಬೇಗ ಕೆಲಸ ಆಗಬೇಕು, ಫೆಸಿಲಿಟಿ ಸಿಗಬೇಕಂದ್ರೆ ಲಂಚ ಕೊಡಬೇಕು. ಯಾವ ಆಫೀಸಲ್ಲಿ ಕರೆಕ್ಟಾಗಿ ಅಲ್ಲಿ ಅಪ್ಲಿಕೇಶನ್ಗೆ 2 ರೂಪೀಸ್ ಇಟ್ಟಿರ್ತಾರೆ. ಕಳೆದ ಸಾರಿ ನಾವು ಈ ಖಾತಾ ಮಾಡಿಸೋಕ್ಕೆ ನಾವೊಂದು ಪ್ರಯತ್ನ ಮಾಡಿದ್ವು, ಈ ಖಾತಾ ಮಾಡಿಸೋಕ್ಕೆ ಅಲ್ಲಿ ಹೇಳ್ತಾರೆ, ಒಬ್ಬ ಅಧಿಕಾರಿ ಹೇಳ್ತಾರೆ, ನೀವು ಯಾರೂ ಲಂಚ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಬ್ಯಾಕ್ ಸೈಡಲ್ಲಿ ಅನೇಕರು ದುಡ್ಡು ನಮ್ಮ ಹತ್ರ ತಗೊಂಡ್ರು. ಅವ್ರು ಹೇಳ್ತಾರೆ, ಅವರು ಒಂದು ಅಧಿಕಾರಿಯಾಗಿ ಆ ಮಾತು ಹೇಳ್ತಾರೆ, ಬಟ್ ಅವ್ರಿಗೂ ಪಾಲಿದೆ ಸರ್ ಅದರಲ್ಲಿ ಅಂತ ಹೇಳ್ತಾರೆ. ಏನು ಹೇಳೋಣ ಅದರಲ್ಲಿ? ಅಂದರೆ ನೀವು ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಹತ್ರನೇ ಹೋಗುತ್ತೆ, ಯಾರು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ. ಕೆಲಸ ಆಗಬೇಕು ಅಂತ ನೋಡ್ತಾರೆ. ಲಂಚ ತಗೊಳ್ಳೋದು, ಲಂಚ ಕೊಡೋದು ಇದು ತಪ್ಪು. ದುರ್ಬಲರನ್ನು ಶೋಷಿಸೋದು, ಅಲ್ಪಸಂಖ್ಯಾತರು ಅಂತ ಹೇಳೋದು, ಬಲಹೀನರು, ಬಡವರು. ಇನ್ನು ಬಡವರೆಲ್ಲ ಏನಕ್ಕೆ ಬದುಕಿರ್ತಾರೆ, ಸಮಾಜಕ್ಕೆ ಅವರು ವೇಸ್ಟು ಅಂತ ಕೆಲವು ಸಾರಿ ಲಾಸ್ಟ್ ಕಮೆಂಟಲ್ಲಿ ಬಂದಿತ್ತು. ಏನಂತ, ನಮ್ಮ ದೇಶದ ಬಡವರನ್ನೆಲ್ಲ ಗುಂಡಿಕ್ಕೂ ಕೊಲ್ಲಬೇಕು ಅಂತ ಒಬ್ಬ ವ್ಯಕ್ತಿ ಹೇಳಿದರು. ಟ್ರೂ, ಸುಳ್ಳಲ್ಲ. ನಮ್ಮ ದೇಶದಲ್ಲಿ ಬಡವರು ಯಾಕಿರ್ತಾರೆ, ಅವರು ಯೋಗ್ಯ ಅಲ್ಲ ಬದುಕೋಕ್ಕೆ ಅಂತ ಹೇಳ್ತಾರೆ. ಹೌದಾ? ಬಡವರು ಬದುಕಬಾರ್ದಾ? ನೋಡಿ, ಈ ಸರ್ಕಾರಗಳು ಆ ಥರ ಶೋಷಣೆ ಮಾಡ್ತವೆ. ಆ ರೀತಿ ಶೋಷಣೆ ಮಾಡೋದು ಮಹಿಳೆಯರನ್ನು ಹೇಳ್ತಾರೆ, ನಾವು ಮಹಿಳೆಯರನ್ನ ಗೌರವಿಸ್ತೇವೆ, ಮಹಿಳೆಯರಿಗೆ. ಆದರೆ ಮತ್ತೆ ಮೊದಲ ಕಾಲಕ್ಕೆ ಹೋಗ್ಬಿಡ್ತದೇನೋ ಅನಿಸುತ್ತದೆ. ಯಾಕೆಂದರೆ ಹೇಳೋದೊಂದು ಮಾಡೋದೊಂದು ಆ ಥರ ಆಗಿಬಿಡ್ತದೆ. ನೆರೆಯವರನ್ನು ಪ್ರೀತಿಸಬೇಕು. ನೋಡಿ, ಬೈಬಲ್ ಇದೆಲ್ಲ ನಮಗೆ ಎಷ್ಟು ಚೆಂದಾಗಿ ಹೇಳ್ಕೊಡುತ್ತಲ್ಲ. ಯಾರಾದರೂ ಸರ್ಕಾರ, ಯಾವುದಾದ್ರೂ ವ್ಯಕ್ತಿಗಳು ಇದನ್ನು ಹೇಳ್ಕೊಡ್ತಾರ? ಎಷ್ಟೊಂದು ಮೋಸ ಮಾಡಬಾರ್ದು, ಲಂಚ ಕೊಡಬಾರ್ದು, ತಗೊಳ್ಬಾರ್ದು, ಸುಳ್ಳು ಹೇಳಬಾರ್ದು, ದುರ್ಬಲರನ್ನು ಶೋಷಿಸಬಾರ್ದು, ಮಹಿಳೆಯರನ್ನ ಗೌರವಿಸಬೇಕು, ಆ ಮಕ್ಕಳನ್ನು ಕಾಪಾಡಬೇಕು, ದೇಶದ ಕಾನೂನನ್ನು ಗೌರವಿಸಬೇಕು. ಇದೆಲ್ಲ ಯಾರು ಮಾಡ್ತಾರೆ? ದೇವರ ಮಕ್ಕಳು. ನಿಜ ಹೇಳಬೇಕಾದ್ರೆ ದೇವರ ಮಕ್ಕಳು. ನಮ್ಮ ಹಾಗೆ ದೇಶವನ್ನು ಗೌರವಿಸುವವರು, ಪ್ರೀತಿಸುವವರು, ಪ್ರಾರ್ಥಿಸುವವರು ಬೇರೊಬ್ಬರಿಲ್ಲ. ಎಲ್ಲರೂ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ತಾರೆ ಅಲ್ವಾ. ಆದರೆ ಕ್ರೈಸ್ತರು ಕೆಲವರು ಬಾಯಲ್ಲಿ ಹೇಳ್ತಾರೆ, ಸರ್ವಜನ ಸುಖಿನೋ ಭವಂತು ಅಂತ. ಸರ್ವಜನರು ಸುಖವಾಗಿರಬೇಕು ಅಂತ ಬಾಯಲ್ಲಿ ಹೇಳ್ತಾರೆ. ಆದರೆ ಯಾವ ಬಡವರಿಗೂ, ಯಾವ ಬಲಹೀನರಿಗೂ, ಕಷ್ಟದಲ್ಲಿರುವವರಿಗೂ, ರೋಗದಲ್ಲಿರುವವರಿಗೂ 1 ರೂಪಾಯಿ ಕೊಡಲ್ಲ ಅವರು. ಯಾರಾದರೂ ಕೊಡೋದು ನೋಡಿಬಿಟ್ಟು, ನೀವ್ಯಾರು ಕೊಡೋಕ್ಕೆ, ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಹೊರತು, ಊಟ ಇಲ್ಲದೆ ಇದ್ದರೆ ಕೊಡಲ್ಲ, ಅನಾಥರಾಗಿದ್ದರೆ ಪರಾಮರ್ಶಿಸಲ್ಲ, ರೋಗದಲ್ಲಿದ್ದರೆ ಅವನ್ನ ಕೂತ್ಕೊಂಡು ಮಾತಾಡಿಸಲ್ಲ. ಎಲ್ಲ ಕೀಳು ಜಾತಿ, ಕೀಳು ಜನರು, ದಲಿತರು, ಕೆಟ್ಟವರು, ನೀವು ದುಷ್ಟರು ಅಂತ ಹೇಳಿ ದೂಷಿಸುವಂಥ ಕಾರ್ಯ ಮಾಡ್ತಾರೆ ಹೊರತು
ಪ್ರೀತಿಸುವ ಕೆಲಸವನ್ನು ಮಾಡೋದಿಲ್ಲ. ಮತ್ತು ಯಾರಾದರೂ NGOಗಳು ಯಾರಾದರೂ ಮಾಡ್ತಾ ಇದ್ದರೆ ಅವರು ಯಾಕೆ ದುಡ್ಡು ತಗೊಳ್ತಾರೆ, ಯಾಕೆ ಹಂಗೆ ಕೊಡ್ತಾರೆ, ಏನೋ ದುರುದ್ದೇಶ ಇದೆ ಅಂತ ಹೇಳ್ತಾರೆ. ಮಾಡೋದನ್ನು ಈಗ FCRA ಬಂದಿದೆ ಅಲ್ವಾ, ಹೇಳ್ತಾರೆ ಅವರು ಎಲ್ಲ ಕೆಟ್ಟತನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ರೂಲ್ಸ್ ಮಾಡಿ, ಕೆಟ್ಟದವ್ರನ್ನ ಮಾಡಿದರೆ ಜೈಲಿಗೆ ಹಾಕ್ರಿ, ಪನಿಷ್ಮೆಂಟ್ ಕೊಡ್ರಿ. ಅದನ್ನು ಬಿಟ್ಬಿಟ್ಟು ಅವ್ರ ಕೈಗೆ ಏನು ಬರಬಾರ್ದು ಅಂತ ಮಾಡೋದು ತಪ್ಪಲ್ವಾ? ಅದು ಬಹಳ ತಪ್ಪು. ಮಾಡಿದರೆ ಈ ರೀತಿಯಾಗಿ ನಾವು ಮಾತ್ರ ಪ್ರಾಮಾಣಿಕವಾಗಿ ನೋಡಿ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ನಾವು ಗೌರವವಾಗಿ ಏನು ತೋರಿಸ್ಕೊಳ್ಳೋಕ್ಕೂ ಅದಕ್ಕೂ ಇದಕ್ಕಲ್ಲ, ನಾವು ಕೂಡ ಏನು ಮಾಡ್ತೀವಿ, ಇವತ್ತು ಫ್ಲಾಗ್ ಹಾಸ್ಟ್ ಮಾಡ್ತೀವಿ. 9 ಗಂಟೆಗೆ ಫ್ಲಾಗ್ ಹಾಸ್ಟ್ ಮಾಡಿ 10 ಗಂಟೆಗೆ, ಅದಕ್ಕೆ ಮುಂಚೆನೇ ಮಾಡಬೇಕು, ಸ್ವಲ್ಪ 8, 8:15 ಹಂಗೆ ಮಾಡ್ಬೋದು, ನೋಡೋಣ. ಆ ರೀತಿ ಮಾಡಿ ಒಂದು 10 ಗಂಟೆಗೆ ಪ್ರಾರ್ಥನೆ ಇಟ್ಕೊಂಡು ಒಂದು ಅರ್ಧ ಮುಕ್ಕಾಲು ತಾಸು ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ, ಜನಕ್ಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ MLAಗಳು, ಎಲ್ಲ ಮಂತ್ರಿಗಳು, ಎಲ್ಲ ದೇಶದ ಉನ್ನತ ಅಧಿಕಾರಿಗಳು, ಕೋರ್ಟ್ಗಳಿಗಾಗಿ, ಪೊಲೀಸ್ಗಳಿಗಾಗಿ, ಸೈನಿಕರುಗಳಿಗಾಗಿ, ಆರ್ಥಿಕತೆಗಾಗಿ, ಸಾಮಾಜಿಕ ಸಮಸ್ಯೆಗಳಿಗಾಗಿ, ಜಗಳಗಳಿಗಾಗಿ, ಎಲ್ಲ ಕೆಟ್ಟತನಗಳಿಗಾಗಿ, ಜನರು ಮಾರ್ಪಡುವುದಕ್ಕಾಗಿ, ಎಲ್ಲದಕ್ಕಾಗಿ ಪ್ರಾರ್ಥಿಸ್ತೇವೆ ನೋಡ್ರಿ. ಆದರೆ ಉಳಿದವ್ರು ಏನು ಮಾಡ್ತಾರೆ, ನಮಸ್ಕಾರ ಒಂದು ಹಾಕ್ಬಿಟ್ಟು, ಒಂದು ಹಾಡು ಆಡಿಬಿಟ್ಟು, ಮಿಠಾಯಿ ತಿಂದುಬಿಟ್ಟು, ಫೋಟೋ ಒಂದು ಹೊಡ್ಕೊಂಡೆ ನಾವೇ ನಿಜವಾದ ದೇಶಭಕ್ತರು ಅಂತ ಹೇಳ್ತಾರೆ. ನೋಡಿದ್ರ, ಮಿಠಾಯಿ ತಿಂದು ಫೋಸ್ ಕೊಟ್ಬಿಟ್ಟು ಏನೇನೋ ಮಾಡಿಬಿಟ್ಟು ಒಂದು ಬಾವುಟ ಆರಿಸ್ಬಿಟ್ಟು ದೇಶಕ್ಕಾಗಿ ನಾವು ನಮ್ಮಿಂದಲೇ ದೇಶ ಅಂತ ಹೇಳ್ತಾರೆ. ನೋಡಿ, ಒಳ್ಳೆಯತನವನ್ನು ಹುಟ್ಟು ಹಾಕುವುದು ಯಾರು? ಪ್ರೀತಿಸಿರಿ, ಕ್ಷಮಿಸಿರಿ, ರೋಗಿಗಳನ್ನು ಪರಾಮರ್ಶಿಸಿರಿ, ಕಷ್ಟದಲ್ಲಿರುವವರನ್ನು ಆಧರಿಸಿರಿ, ಬಡವರನ್ನು ಕರುಣಿಸಿರಿ. ಇದೆಲ್ಲ ಹೇಳ್ಕೊಡೋದು ಬೈಬಲ್. ದೇವಭಕ್ತರು ಮಾಡ್ತಾರೆ ಇದನ್ನು. ಆದರೆ ಉಳಿದವರೆಲ್ಲ ನಾಮಕಾವಸ್ಥೆಗೆ ಮಾಡಿಬಿಡೋದು, ಮತ್ತೆ ಹೇಳೋದು ನಾವು ಗೊತ್ತಾ ಅಂತ ಹೇಳ್ತಾರೆ. ಇಲ್ಲಿ ನಾವು ಅವನ್ನ ದೂಷಿಸೋದಲ್ಲ, ಅದು ನಿಜವಾದ ದೇಶಭಕ್ತಿ ದೇವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಿಮ್ಮ ದೇಶಕ್ಕಾಗಿ ಪ್ರಾರ್ಥಿಸಿರಿ, ನಿಮ್ಮ ಪಟ್ಟಣಕ್ಕಾಗಿ ಪ್ರಾರ್ಥಿಸಿರಿ, ನಿಮ್ಮ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಿರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಯಾರು ಶ್ರೇಷ್ಠ ನೀವೇ ಹೇಳಿ. ದೇವರ ವಾಕ್ಯ ನಮಗೆ ಆ ರೀತಿಯಾಗಿ ಹೇಳಿಕೊಡ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೋಡುವಾಗ ಆ ರೀತಿಯಾಗಿ ಇದೆಯಲ್ಲ, ದೇವರು ನಮಗೆ ಈ ದೇಶವನ್ನು ಕೊಟ್ಟಿದ್ದಾರೆ. ವಿ ಆರ್ ಪ್ರೌಡ್. ನಾವು ಬಹಳ ಬ್ಲೆಸ್ಸಡ್. ನಾವು ಇಂಡಿಯಾದಲ್ಲಿ ಹುಟ್ಟಿದ್ದಕ್ಕಾಗಿ ನಾವು ಸಂತೋಷಿಸ್ತೇವೆ. ಎಂಥ ಅನುಬಂಧ, ಪ್ರೇಮದ, ಇಂಥ ವಾತಾವರಣದ, ಇಂಥ ಏನೋ ಭಯ ಇಲ್ಲದ ದೇಶದಲ್ಲಿ ನಾವಿದ್ದೇವೆ. ನಾವು ಸಂತೋಷಿಸ್ತೇವೆ. ಕೆಲವು ಸಂಘಟನೆಗಳು, ಕೆಲವು ಜನರು ಈ ಸಮಾಜವನ್ನು ಹಾಳು ಮಾಡೋಕ್ಕೆ ನೋಡ್ತಾರೆ, ಬಂಧನದಲ್ಲಿಡೋಕ್ಕೆ ನೋಡ್ತಾರೆ. ನಾವು ಹೇಳಿದ್ದೇ ಮಾಡಬೇಕು, ನಮ್ಮನ್ನು ಬಿಟ್ಟು ನೀವೇನು ಮಾಡೋಂಗಿಲ್ಲ, ನಮ್ಮನ್ನು ಬಿಟ್ಟು ಏನು ತಿನ್ನಂಗಿಲ್ಲ, ಏನು ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಅದು ನಮಗೆ ದೇವರು ಇಷ್ಟ ಹೇಳ್ತಾನೆ, ನೀವು ಸ್ವತಂತ್ರದಲ್ಲಿರಬೇಕು ಅಂತ. ನನ್ನ ಪ್ರಿಯ ದೇವರು ನಮಗೆ ಕೊಟ್ಟ ಸ್ವತಂತ್ರಕ್ಕಾಗಿ ಸ್ತೋತ್ರ. ಹೌದು, ನಮ್ಮ ಪಾಪದ ಅಡಿಯಲ್ಲಿದ್ದ ನಮ್ಮನ್ನು ದೇವರು ತನ್ನ ಸ್ವಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡಿಸಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಸ್ವಾತಂತ್ರ್ಯದ ಅತ್ಯುನ್ನತ ಉದ್ದೇಶ ಏನಪ್ಪ ಅಂದರೆ ಇತರರನ್ನು ಸ್ವತಂತ್ರರನ್ನಾಗಿ ಮಾಡುವಂಥದ್ದು. ಅದನ್ನು ನಾವು ನೋಡುತ್ತಾ ಇದ್ದೇವೆ. ಲೂಕನು ಬರೆದ ಸುವಾರ್ತೆ 4:18 ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ತ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ನಿಜವಾಗಿ ಬಂಧನದಲ್ಲಿರುವಂಥವರನ್ನು ಬಿಡುಗಡೆ ಮಾಡುವುದಕ್ಕೆ. ಎಲ್ಲ ಕೆಲಸಗಳು ಹೇಳಿದೆ ಇಲ್ಲಿ ನೋಡ್ತಾ ಇದ್ದೇವೆ. ಸೆರೆಯಲ್ಲಿರುವವರಿಗೆ, ಕುರುಡರಿಗೆ, ಮನ ಮುರಿದವರಿಗೆ, ಎಲ್ಲರಿಗೆ ದೇವರು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ಹೇಳಿದ್ದು, ಮಗನು ಬಿಡುಗಡೆ ಮಾಡಿದರೆ ಒಬ್ಬನಿಗೆ ಬಿಡುಗಡೆ ಆಗುತ್ತದೆ. ಇವತ್ತು ನಿಮಗೆ ಬಿಡುಗಡೆ ಬೇಕಾ? ನಿಜವಾದ ಸ್ವಾತಂತ್ರ್ಯ ಬೇಕಾ? ಸುಳ್ಳು ಸ್ವಾತಂತ್ರ್ಯ ಅಲ್ಲ, ತೋರ್ಪಡಿಕೆಯ ಸ್ವಾತಂತ್ರ್ಯ ಅಲ್ಲ, ನಿಜವಾದ ಸ್ವಾತಂತ್ರ್ಯ ಬೇಕಾ? ಯೇಸು ಸ್ವಾಮಿ ನಿಮ್ಮನ್ನು ಬಿಡಿಸ್ತಾರೆ. ರೋಗಕ್ಕೆ ನೀವು ದಾಸರ, ದುಷ್ಟನಿಗೆ ನೀವು ದಾಸರ, ಸಾಲಕ್ಕೆ ನೀವು ದಾಸರ. ಬಿಡುಗಡೆ ಬೇಕಾಗಿದೆಯಾ? ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ನಿಮಗೆ ಬಿಡುಗಡೆ ಬೇಕಾಗಿದೆಯಾ? ದೇವರು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಈ ಸ್ವಾತಂತ್ರ್ಯದ ದಿನಾಚರಣೆಯ ದಿನದಲ್ಲಿ ನಾವು ದೇವರನ್ನ ಕೇಳಿಕೊಳ್ಳೋಣ. ದೇವರೇ, ನಮ್ಮನ್ನು ಬಿಡಿಸು ದೇವರೇ, ನಮ್ಮನ್ನು ನೀನು ಸ್ವತಂತ್ರ ಮಾಡು ದೇವರೇ. ಮತ್ತೆ ದಾಸತ್ವಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ, ಮತ್ತೆ ಕೆಟ್ಟತನಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ. ನೀನು ಸತ್ಯದಾತ್ಮನು, ನೀನು ನಮ್ಮನ್ನು ಪರಾಮರ್ಶಿಸುವ ದೇವರು ಎಂದು ಹೇಳಿ ನಾವು ಪ್ರಾರ್ಥಿಸೋಣ. ಕರ್ತನೇ, ಭಾರತ ದೇಶಕ್ಕಾಗಿ ಸ್ತೋತ್ರ. ವಿ ಲವ್ ಇಂಡಿಯಾ.
ನಾವು ನಮ್ಮ ಇಂಡಿಯಾ ದೇಶವನ್ನು ಪ್ರೀತಿಸುತ್ತೇವಪ್ಪ. ಇಂಡಿಯಾ ಈಸ್ ಅ ಯುನಿಕ್ ಕಂಟ್ರಿ ಅಪ್ಪ. ಎಲ್ಲಿಯೂ ಈ ಪ್ರಪಂಚದಲ್ಲಿ ಇಲ್ಲದ ಒಂದು ವಿಶಿಷ್ಟವಾದ, ವೈಶಿಷ್ಟ್ಯವಾದ, ಸುಂದರವಾದ, ಪ್ರೀತಿಯುಳ್ಳ ದೇಶವಾಗಿದೆ. ಎಷ್ಟೋ ಜನರು ಈ ದೇಶಕ್ಕಾಗಿ ಪ್ರಾಣ ತೆತ್ತವರಿದ್ದಾರೆ. ಎಷ್ಟೋ ಜನರು ಈ ದೇಶದ ಉದ್ಧಾರಕ್ಕಾಗಿ ಶ್ರಮಿಸಿದ್ದಾರೆ. ದೇವರೇ, ಹಾಗೆಯೇ ಈ ಒಂದು ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ನಿಜವಾದ ಆತ್ಮಿಕ ಬಿಡುಗಡೆ ಅಪ್ಪ. ಲೌಕಿಕವಾದ ಬಿಡುಗಡೆ ನಶಿಸಿ ಹೋಗುತ್ತದೆ, ಆದರೆ ಆತ್ಮಿಕ ಬಿಡುಗಡೆ ನಮ್ಮನ್ನು ಆತ್ಮದಲ್ಲಿ ಆತ್ಮೀಕವಾಗಿ ಸ್ವತಂತ್ರಗೊಳಿಸುತ್ತದೆ. ಇವತ್ತು ಎಷ್ಟೋ ಜನರು ಕೆಟ್ಟತನಕ್ಕೆ, ಮೋಸಕ್ಕೆ, ಲಂಚಕ್ಕೆ, ಅನೈತಿಕತೆಗೆ, ಸುಳ್ಳಿಗೆ, ಕಳ್ಳತನಕ್ಕೆ, ಎಲ್ಲ ವಿಧವಾದ ಕೆಟ್ಟತನಗಳು, ಎಲ್ಲ ವಿಧವಾದಂಥ ನೋಡಿದ ಹಾಗೆ ದೇವರೇ ಚಟಗಳಿಗೆ ಒಳಗಾಗಿ, ಮದ್ಯಪಾನ, ಧೂಮಪಾನ, ಎಲ್ಲ ಇಸ್ಪೀಟಿಗಳಿಗೆ, ಎಲ್ಲ ಅನೈತಿಕ ಸಂಬಂಧಗಳಿಗೆ, ದೇವರೇ ಅನೇಕ ವಿಧವಾದ ಶೇರ್ ಮಾರ್ಕೆಟು, ಹಣ ಕಳ್ಕೊಳ್ಳುವುದು, ಅನೇಕ ಇಲ್ಲ ಸಲ್ಲದ ಅನೇಕ ಕಾರ್ಯಗಳಿಗೆ ದಾಸರಾಗಿ ಅವರು ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ನೀವು ಹೇಳ್ತೀರಾ, ಮಗನು ಬಿಡುಗಡೆ ಮಾಡಿದರೆ ಅವರಿಗೆ ಬಿಡುಗಡೆಯಾಗುವುದು. ಈ ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲಿ ಇವರಿಗೆ ಅನ್ಯಾಯವಾಗಿದ್ದರೆ, ಮೋಸವಾಗಿದ್ದರೆ, ಕೆಟ್ಟತನವಾಗಿದ್ದರೆ, ಯೇಸುನಾಮದಲ್ಲಿ ಇವರೆಲ್ಲರಿಗೂ ಕರ್ತನೆ ಬಿಡುಗಡೆ ಹೊಂದಲಿ. ನಿನ್ನ ಪರಲೋಕದ ಪ್ರಭೆಯವರ ಮೇಲೆ ಸುರಿಯಲ್ಪಡಲಿ. ಈ ಸ್ವಾತಂತ್ರ್ಯ ದಿನಾಚರಣೆಯು ಇವರಿಗೆ ನಿಜವಾದ ಸ್ವಾತಂತ್ರ್ಯವನ್ನು ತರಲಿ. ಇವರ ವಿರುದ್ಧ, ಇವರ ಮಕ್ಕಳ ವಿರುದ್ಧ, ಮನೆಯ ವಿರುದ್ಧ, ಇವರ ಕೆಲಸಗಳ ವಿರುದ್ಧ, ವ್ಯಾಪಾರದ ವಿರುದ್ಧ, ವ್ಯವಸಾಯದ ವಿರುದ್ಧ, ಇವರ ಜೀವಿತಗಳ ವಿರುದ್ಧ ಏನೇ ದುಷ್ಟನ ಕಾರ್ಯಗಳಿದ್ದರೂ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಜಯವು, ಬಿಡುಗಡೆಯು, ಸ್ವಾತಂತ್ರ್ಯವು ನೀವು ಅನುಗ್ರಹಿಸಿಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ ಅಪ್ಪ. ಈ ದಿನ ವಾಕ್ಯವನ್ನು ಕೇಳಿದ ಪ್ರತಿ ದೇವ ಜನರನ್ನು ನಿನ್ನಂಗೈಯಲ್ಲಿ ಚಿತ್ರಿಸಿಕೊಂಡು ಸ್ವಾತಂತ್ರ್ಯ ಕೊಟ್ಟು ದಾಸತ್ವಕ್ಕೂ, ಕೆಟ್ಟತನಕ್ಕೂ, ಅನಾರೋಗ್ಯಕ್ಕೂ, ಸಾಲಕ್ಕೂ, ಬಂಧನಗಳಿಗೂ, ಲೌಕಿಕವಾದಂಥ ಯಾವ ದುಷ್ಟನ ಕಾರ್ಯಗಳಿಗೂ ಒಳಗಾಗದಂತೆ ಅದೇ ಧೈರ್ಯವಾಗಿ ಸ್ವತಂತ್ರಗೊಳ್ಳುವುದಕ್ಕೆ ಸಹಾಯ ಮಾಡಿಕೊಡ್ರಿ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ನಾವು ಸಂತೋಷಿಸಿ ನಿನ್ನ ನಾಮವನ್ನು ಘನಪಡಿಸುತ್ತೇವೆ. ಅಧಿಕಾರಿಗಳಿಗಾಗಿ, ದೇಶಕ್ಕಾಗಿ, ಉನ್ನತ ಅಧಿಕಾರಿಗಳು, ಸೈನಿಕರಿಗಾಗಿ, ನಮಗಾಗಿ ತ್ಯಾಗ ಮಾಡಿ ಸ್ವತಂತ್ರ ಹೋರಾಟ ಮಾಡಿದ ಎಲ್ಲ ಕುಟುಂಬಸ್ಥರುಗಳಿಗಾಗಿ, ಎಲ್ಲ ದೇವಭಕ್ತರಿಗಾಗಿ ನಿನಗೆ ಸ್ತೋತ್ರ. ನೀನು ತಾನೇ ಹೌದಪ್ಪ, ಮಿಷನರಿಗಳು ಕೂಡ, ದೇವಭಕ್ತರು ಕೂಡ ಈ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ್ದಾರೆ. ನಮ್ಮ ದೇಶದ ಒಳ್ಳೆಯತನಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸತ್ಯಕ್ಕಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ನಮ್ಮೆಲ್ಲರ ಅಗತ್ಯಗಳನ್ನು ಪೂರೈಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾತಂತ್ರ್ಯ ಉಂಟಾಗಲಿ. ಏಸಪ್ಪ ನಿಮ್ಮನ್ನು ಬಿಡುಗಡೆ ಮಾಡಲಿ, ಸ್ವತಂತ್ರಗೊಳಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.